Welcome to this session 57, and the topic of the session is debt burden and future generation. The objective of this session is to explore the relationship between debt burden and future generation. The outcome, the student able to explain the relationship between debt burden and future generation. It is some economists argued that public debt is a burden on future generation. They feel that when the government borrows, the present generation escapes the burden. After the loans is repaid at a later date with interest, the future generation has to suffer as they has to pay the additional taxes. ಇಲ್ಲಿ ಕೆಲವು ಅರ್ಥಶಾಸ್ತ್ರಜ್ಞರು ಸಾರ್ವಜನಿಕ ಸಾಲವನ್ನು ಒಂದು ಹೊರೆ, ಅದು ಭವಿಷ್ಯದ ಪೀಳಿಗೆಯ ಮೇಲೆ ಒಂದು ಹೊರೆ ಅಂತ ಹೇಳಿ ಪರಿಗಣಿಸ್ತಾರೆ. ಏಕಪ್ಪ ಅಂತ ಹೇಳಿದ್ರೆ ಸರ್ಕಾರ ಪ್ರಸ್ತುತ ಪೀಳಿಗೆಯಲ್ಲಿ ಸಾಲವನ್ನು ಮಾಡುತ್ತೆ, ಆದರೆ ಸುಮಾರು ದಿನಗಳ ನಂತರ ಅದನ್ನು ತೀರಿಸಬೇಕಾಗಿ ಬಂದಾಗ ಆ ಒಂದು ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಫ್ಯೂಚರ್ ಜನರೇಷನ್ ಏನಿದ್ದಾರೆ ಅವರ ಮೇಲೆ ಹೆಚ್ಚು ಟ್ಯಾಕ್ಸನ್ನು ವಿಧಿಸಿ ಸಾಲ ತೀರಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಒನ್ ಆರ್ ದಿ another way it consider as the direct transfer of burden from present to the future generation, as we explained this one earlier, since the effect upon investment and capital formation it was not happened. ಅಂದರೆ ಕಾಮನ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಹೂಡಿಕೆ ಅಥವಾ ಬಂಡವಾಳದ ಸಂಗ್ರಹಣೆ ಏನಿದೆ, ಸಂಚಯನ ಏನಿದೆ, ಅದು ಆಗದ ಹಾಗೆ ಕೇವಲ ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಈ ರೀತಿ ಬಾರೋಯಿಂಗ್ ಏನಿದೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ಫ್ಯೂಚರ್ ಜನರೇಷನ್ ಮಸ್ಟ್ ಪೇ ದ ಟ್ಯಾಕ್ಸಸ್ ಟು ಕವರ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಆನ್ ದ ಬಾಂಡ್ಸ್. This argument, in some economists said that it is not valid because a reduction in private sector output due to the transfer of resource to the government sector. ಏಕೆ ಅಂತ ಹೇಳಿದ್ರೆ ಇಂಟರ್ನಲ್ ಬಾರೋಯಿಂಗ್ ಏನಿದೆ ಅದನ್ನು ಒಂದು ಹೊರೆ ಅಂತ ಹೇಳಿಬಿಟ್ಟು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ, unless it reduction in private sector output due to the transfer of resource. ಇನ್ನು ಸಂಪತ್ತಿನ ವರ್ಗಾವಣೆಯಿಂದಾಗಿ ಈ ಒಂದು ಖಾಸಗಿ ಹೂಡಿಕೆ ಮತ್ತು ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಹೇಳಿ. ದ ಬರ್ಡನ್ ಆಫ್ ಗವರ್ನಮೆಂಟಲ್ ಆಕ್ಟಿವಿಟೀಸ್ ಈಸ್ ಬಾರ್ನ್ ಅಟ್ ದಿ ಟೈಮ್ ದಿ ಎಕ್ಸ್ಪೆಂಡಿಚರ್ಸ್ ಆರ್ ಮೇಡ್, ವೆದರ್ ದಿ ಎಕ್ಸ್ಪೆಂಡಿಚರ್ಸ್ ಆರ್ ಫೈನಾನ್ಸ್ಡ್ ಬೈ ಟ್ಯಾಕ್ಸೇಷನ್ ಆರ್ ಬಾರೋಯಿಂಗ್. ನೌ when interest and principal payments are made, merely funds are transferred from some person to the other persons in the same generation, and so future generations are not burdened with the expenditures of the present, except that borrowing does reduce the current rate of capital formation. ಅಂದರೆ ಏನು ಸರ್ಕಾರ ಸಾಲವನ್ನು ಮಾಡುತ್ತೆ, ನಾವೀಗಾಗಲೇ ಹೇಳಿದ ಹಾಗೆ ಇಂಪೋಸಿಷನ್ ಆಫ್ ದ ಟ್ಯಾಕ್ಸೇಷನ್ ಆ್ಯಂಡ್ ದಿ ಸೆಲ್ ಆಫ್ ದ ಬಾಂಡ್ಸ್ ಏನಿದೆ ಒಂದೇ ಜನ್ರೇಷನಲ್ಲಿ 1% ಮತ್ತೊಂದು ಪರ್ಸನ್ಗೆ ಹೋಗುತ್ತೆ. ಯಾವಾಗ ಇದು ಫ್ಯೂಚರ್ ಜನ್ರೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಪ್ರಸ್ತುತ ಒಂದು ಬಂಡವಾಳ ಸಂಚಯನ ಏನಿದೆ ಅದು ಕಡಿಮೆ ಆದಾಗ ಭವಿಷ್ಯದಲ್ಲಿ ಸಾಲದಿಂದ ಉಂಟಾಗ್ತಕ್ಕಂತಹ ಒಂದು ಏನು ಡೆಟ್ ಪೇಮೆಂಟು ಮತ್ತು ಪ್ರಿನ್ಸಿಪಲ್ ರೀಪೇಮೆಂಟ್ ಏನಿದೆ ಅದನ್ನು ಮಾಡಬೇಕಾಗತ್ತೆ ಅಂತಕ್ಕಂತಹ ಒಂದು ಆರ್ಗ್ಯುಮೆಂಟ್ ಇದೆ. ಬರ್ಡನ್ ಅಂತಕ್ಕಂಥದ್ದನ್ನ ರಿಡಕ್ಷನ್ ಇನ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟಿಂಗ್ ಫ್ರಮ್ ಫೈನಾನ್ಸಿಂಗ್ ಆಫ್ ಗೌರ್ಮೆಂಟ್ ಆಕ್ಟಿವಿಟೀಸ್ ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಹಾಗಾಗಿ ಅಟ್ ದ ಟೈಮ್ ಆಫ್ ಡೆಟ್ ಈಸ್ ರೀಪೇಡ್, ದ ಟ್ಯಾಕ್ಸ್ ಕಲೆಕ್ಟೆಡ್ ಫ್ರಮ್ ದಿ ಟ್ಯಾಕ್ಸ್ ಪೇಯರ್ಸ್ ಪ್ಲೇಸಸ್ ಬರ್ಡನ್ ಆನ್ ದೆಮ್ ಆ್ಯಂಡ್ ರಿಡ್ಯೂಸಸ್ ದೇರ್ ಕನ್ಸಂಪ್ಷನ್ ಆರ್ ಸೇವಿಂಗ್ಸ್ ಅಂತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಸಾಲವನ್ನು ತೀರಿಸಬೇಕಾದ್ರೆ ಏನು ಅಡಿಷನಲ್ ಟ್ಯಾಕ್ಸಸನ್ನು ವಿಧಿಸಿದಾಗ ಒಂದು ಅನುಭೋಗ ಮತ್ತು ಉಳಿತಾಯ ಎರಡೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಪರಿಗಣಿಸಲಾಗಿದೆ. ಸೊ ನೆಟ್ ಬರ್ಡನ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಅವರು ಕೊಟ್ಟಿದ್ದಾರೆ. ಏನಿದು, ವಾಟ್ ಈಸ್ ದ ನೆಟ್ ಬರ್ಡನ್?
Net burden is imposed upon the future generation when shifted forward from the current generation. If the debt is not repaid, no burden is created except from the payment of the interest. ಸೊ ಇನ್ನು ಪ್ರಸ್ತುತ ಪೀಳಿಗೆಯಿಂದ ಅದನ್ನು ಮುಂದೆ ಜನರೇಷನ್ಗೆ ವರ್ಗಾಯಿಸಿದಾಗ ಈ ನೆಟ್ ಬರ್ಡನ್ ಕ್ರಿಯೇಟ್ ಆಗುತ್ತೆ. ಅಲ್ಲೂ ಕೂಡ ಸಾಲವನ್ನು ರೀಪೇ ಮಾಡಿದ ಹಾಗೆ ಕೇವಲ ಬಡ್ಡಿಯನ್ನಷ್ಟೇ ಪಾವತಿಸ್ತಕ್ಕಂತಹ ಒಂದು ಸಂದರ್ಭಗಳು ಇರುತ್ತೆ ಅಂತಕ್ಕಂಥದ್ದು. ಇಫ್ ದ ಗವರ್ಮೆಂಟ್ ಬಾರೋಸ್ ಟು ಎಕ್ಸ್ಪ್ಯಾಂಡ್ ದ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ದ ಎಕಾನಮಿ and put idle resource to work, the future generation will inherit a large capital stock and enjoy the higher output. So what is the for argument of the present debt? Unless it is not a productive capacity, unless it is not expanding the productive capacity of the economy. ಬಟ್ ಆದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಬಾರೋ ಅಂತಕ್ಕಂಥದ್ದು ಉತ್ಪಾದಕ ಸಾಮರ್ಥ್ಯವನ್ನು ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಿಸೋದ್ರ ಜೊತೆಗೆ ಏನು ಐಡಲ್ ರಿಸೋರ್ಸ್ ಇದೆ ಅದನ್ನು ಉತ್ಪಾದನೆಯಲ್ಲಿ ಬಳಸಿದಾಗ ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ಯಾಪಿಟಲ್ ಸ್ಟಾಕ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಫ್ಯೂಚರ್ ಜನರೇಷನ್ ಏನಪ್ಪ ಅಂತ ಹೇಳಿದ್ರೆ ಹೈಯರ್ ಔಟ್ಪುಟ್ಟನ್ನು ಎಂಜಾಯ್ ಮಾಡಬಹುದು. ಆ ಮುಖಾಂತರ ಆದಾಯ, ಉದ್ಯೋಗ, ಆದಾಯ ಇವುಗಳು ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ದೇರ್ಫೋರ್ ದ ಫ್ಯೂಚರ್ ಜನರೇಷನ್ ನೀಡ್ ನಾಟ್ ಟು ಪೇ ಆಫ್ ದ ಡೆಟ್. ಆ ಸಂದರ್ಭದಲ್ಲಿ ಭವಿಷ್ಯದ ಪೀಳಿಗೆಯ ಒಂದು ಏನಿದೆ ಅದು ಡೆಟ್ಟನ್ನು ಪೇ ಆಫ್ ಮಾಡ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ ಅಂತಕ್ಕಂಥದ್ದು. ಸೊ ಟಿಲ್ ನೌ ವಿ ಡಿಸ್ಕಸ್ಡ್ ಅಬೌಟ್ ದ ಡೆಟ್ ಬರ್ಡನ್ ಆ್ಯಂಡ್ ಫ್ಯೂಚರ್ ಜನರೇಷನ್. ಥ್ಯಾಂಕ್ ಯು.